ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ನೀವು ಜಾಸ್ತಿ ಟೈಮ್ ಹಿಡಿಯುವಂಥ ಕೆಲಸವನ್ನು ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದಂತೇಳಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ಮೊಬೈಲ್, ಲ್ಯಾಪ್ಟಾಪ್ ಚಾರ್ಜರ್ಗಳನ್ನು ನಾವು ಜಾಸ್ತಿನೇ ಯೂಸ್ ಮಾಡೋದ್ರಿಂದ ಇವೆಲ್ಲವನ್ನು ನಾವು ಒಂದೊಂದ್ಸರಿ ಕಬೋರ್ಡಲ್ಲಿ ಸ್ಟೋರ್ ಮಾಡೋದಕ್ಕೆ ಹೋದರೆ ಡ್ರಾಯರ್ ಹಿಡಿಯೋದೇ ಇಲ್ಲ, ಅಷ್ಟು ಎಲ್ಲನೂ ಇದು ಅಗಲವಾಗಿರುತ್ತೆ. ಸೊ ಆವಾಗ ಇದನ್ನು ಹೇಗೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ವೇಸ್ಟ್ ಅಂತ ಬಿಸಾಕೋ ಬಾಟಲಿಂದ ನೀವು ಇದನ್ನು ಕಡಿಮೆ ಪ್ಲೇಸಲ್ಲಿ ಇದನ್ನು ಸ್ಟೋರ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಬಾಟಲ್ ನೆಕ್ನ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ನಾನು ಈ ರೀತಿ ಚಾರ್ಜರ್ ವೈರ್ಗಳಲ್ಲಿ ಸೇರಿಸಿ ಇಡೋದ್ರಿಂದ ಕಡಿಮೆ ಪ್ಲೇಸಲ್ಲಿ ನೀವು ಜಾಸ್ತಿ ವೈರ್ಗಳನ್ನು ಫೋಲ್ಡ್ ಮಾಡಿ ಇಡ್ಬೋದು. ಆವಾಗ ನಿಮಗೆ ಬೇಕಾದಾಗ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಮನೆಯಲ್ಲಿ ನಾವು ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೆ ಈ ರೀತಿ ನಾವು ಎಕ್ಸೋ ಬಾರ್ಗಳನ್ನು ಯೂಸ್ ಮಾಡ್ತೀವಿ. ಈ ರೀತಿ 10 ರೂಪೀಸ್ ಬಾರ್ಗಳಿಂದ ನಾವು 1 ತಿಂಗಳವರೆಗೂ ಇದನ್ನು ಯೂಸ್ ಮಾಡ್ಬೋದು. ನಾವೇನು ಮಾಡ್ತೀವಿ, ಯೂಸ್ ಮಾಡಿದ ನಂತರ ಹಾಗೇನೆ ಟಬ್ಬಲ್ಲಿ ಬಿಟ್ಬಿಡೋದ್ರಿಂದ ಇದು ಪಾತ್ರೆಗಳಿಗೆ ಹಚ್ಚೋದಕ್ಕೆ ಯೂಸ್ ಮಾಡೋದಕ್ಕಿಂತ ನೆಂದೇ ಅರ್ಧ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗದೇನೆ ನೀವು ತಂದ ತಕ್ಷಣ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಈ ಒಂದು 10 ರೂಪೀಸ್ ಬಾರ್ನ ನೀವು 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಹಾಗೆಯೇ ಜಾಸ್ತಿ ಕಲಿಯಾಗಿರುವಂಥ ಪಾತ್ರೆಗಳನ್ನು ಈ ರೀತಿ ಲಿಕ್ವಿಡ್ನ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಅದೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಒಂದು ಎಕ್ಸೋ ಬಾರ್ನ ನೀಟಾಗಿ ಈ ರೀತಿ ಪೌಡರ್ ಮಾಡಿ ತಗೊಳ್ಳಿ. ಸೊ ಮಿಕ್ಸಿ ಜಾರ್ಗಾದ್ರೂ ಹಾಕೊಳ್ಬೋದು, ಇಲ್ಲಾಂದ್ರೆ ಈ ರೀತಿ ತುರ್ದು ತಗೊಂಡಿದ್ದೀನಿ. ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇದರಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಹಾಗೇನೆ ಒಂದು ಸ್ವಲ್ಪ ಅಡಿಗೆ ಸೋಡಾ ಸಾಲ್ಟನ್ನು ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಲಿಕ್ವಿಡ್ ತರ ರೆಡಿ ಮಾಡ್ಕೊಂಡು ತಗೊಳ್ಳಿ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವ, ಒಂದು ಲಿಕ್ವಿಡ್ ರೆಡಿ ಆಗಿದೆ. ಇದನ್ನ ನೀವು ಎಷ್ಟು ಬೇಕಷ್ಟು ಪಾತ್ರೆಗಳಿಗೆ ಹಾಕೊಂಡು ನೀಟಾಗಿ ಈ ರೀತಿ ಜಸ್ಟ್ ಸ್ಕ್ರಬ್ಬರ್ ಇಲ್ದೇನೆ ಕೈಯಿಂದ ವಾಶ್ ಮಾಡ್ಕೊಂಡ್ರು ಸಿಂಕಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ. ಇದಕ್ಕೆ ಸ್ಕ್ರಬ್ಬರ್ ತಂತಿ ಏನು ಅವಶ್ಯಕತೆ ಇಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಪಾತ್ರೆಗಳಂತೇಳಿ. ಸೊ ಈ ರೀತಿ ಲಿಕ್ವಿಡ್ ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು 10 ರೂಪೀಸ್ ಬಾರನ್ನ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಓಕೆನಾ? ಸೊ ನೋಡ್ತಾ ಇದ್ರಲ್ವಾ ಎಷ್ಟು ನೀಟಾಗಿ ಒಂದು ಪುಟ್ಟಿ ಎಷ್ಟು ಪಾತ್ರೆಗಳು ಸೆಕೆಂಡ್ಸ್ ಅಲ್ಲೇ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಚಿಕ್ಕ ಮಿರರ್ಗಳಾಗಿರ್ಬೋದು ಅಥವಾ ಡ್ರೆಸ್ಸಿಂಗ್ ಟೇಬಲಲ್ಲಿರುವಂಥ ಮಿರರ್ಗಳನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರೂ ಈ ರೀತಿ ಡಸ್ಟ್ ಆಗ್ತಾನೆ ಇರುತ್ತೆ. ಸೊ ಇದನ್ನು ನೀವು ಜಸ್ಟ್ ಈ ರೀತಿ ಒಂದು ವಸ್ತುನ ಹಚ್ಚಿ ರಬ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಅದೇನಂತೇಳಿ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ವೈಟ್ ಕೋಲ್ಗೇಟನ್ನು ನೀಟಾಗಿ ಇದ್ರ ಮೇಲ್ಗಡೆ ಡ್ರೈ ಆಗಿನೇ ಒಂದ್ಸರಿ ರಬ್ ಮಾಡಿ ನಂತರ ಒಂದು ಸ್ವಲ್ಪ ಹಸಿ ಬಟ್ಟೆಯಿಂದ ಇದನ್ನು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು, ನೀಟಾಗಿ ಹೊಸದರಂತೆ ಕಾಣುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತೇಳಿ. ಸೊ ಈ ರೀತಿ ಜಸ್ಟ್ ಮನೆಯಲ್ಲಿ ಯೂಸ್ ಮಾಡುವಂಥ ವೈಟ್ ಕೋಲ್ಗೇಟನ್ನು ಇದ್ರ ಮೇಲೆ ಅಪ್ಲೈ ಮಾಡೋದ್ರಿಂದ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಖಂಡಿತ ಮನೆಯಲ್ಲಿ ಯೂಸ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಒಂದು ಸ್ವಲ್ಪ ಮಳೆ ಬೀಳ್ತಾ ಇದೆ, ಕೂಲ್ ವೆದರ್ ಇರೋದ್ರಿಂದ ಬಾಗ್ಲ ಹತ್ರ ಆಗಿರ್ಬೋದು ಅಥವಾ ಕಿಟಕಿ ಹತ್ರಗಳು ಸಣ್ಣ ಸಣ್ಣ ಜಿರಳೆಗಳಾಗಿರ್ಬೋದು ಅಥವಾ ಇರುವೆಗಳು, ಹುಳುಗಳು ಎಲ್ಲನೂ ಬರ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಎಕ್ಸ್ಪೈರ್ ಆಗಿರುವಂಥ ಮನೆಯಲ್ಲಿ ಎಕ್ಸ್ಟ್ರಾ ಉಳಿದಿರುತ್ತಲ್ವ ಟ್ಯಾಬ್ಲೆಟ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಸೊ ಈ ರೀತಿ ಟ್ಯಾಬ್ಲೆಟ್ಗಳಲ್ಲಿ ಒಂದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಒಂದು ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಇದನ್ನು ನೀವು ಎಲ್ಲೆಲ್ಲಿ ಜಿರಳೆಗಳು ಅಥವಾ ಹುಳುಗಳು ಬರ್ತಾ ಇದೆ ಅಲ್ವಾ ಡೋರ್ ಹತ್ರ, ಕಿಟಕಿ ಹತ್ರ, ಅಲ್ಲಿ ನೀವು ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡೋದ್ರಿಂದ ಇದರ ಸ್ಮೆಲ್ಗೆ ಜಿರಳೆಗಳು ಕೂಡ ಹತ್ರನೂ ಕೂಡ ಬರೋದಿಲ್ಲ. ಸೊ ಇದರಲ್ಲಿ ಟ್ಯಾಬ್ಲೆಟ್ನ ಹಾಕಿರೋದ್ರಿಂದ ಇದು ಅದರ ಒಂದು ಸ್ಮೆಲ್ಗೆ ಹುಳುಗಳು ಬಂದ್ರೂ ಕೂಡ ಸತ್ತೋಗ್ಬಿಡುತ್ತೆ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಎಕ್ಸ್ಪೈರ್ ಆದಂಥ ಟ್ಯಾಬ್ಲೆಟ್ಗಳನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಬೇಕಾದಾಗ ಇದನ್ನು ಯೂಸ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿ ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದೊಂದ್ಸರಿ ಕಣ್ಣುರಿ ಬರೋದು ಅಥವಾ ಕೈಗೆ ಈ ಎಲ್ಲ ಈರುಳ್ಳಿ ಅಂಟ್ಕೊಂಡು ಈರುಳ್ಳಿ ಸ್ಮೆಲ್ ಅಂದ್ರೇ ಒಬ್ರೊಬ್ರಿಗೆ ಆಗ್ತಾ ಇರಲ್ಲ. ಹಾಗೆಯೇ ಬಿಗ್ನರ್ಸ್ಗಳಿಗೆ ಈ ರೀತಿ ಚಾಕುನಿಂದ ಈರುಳ್ಳಿನ ಕಟ್ ಮಾಡೋದು ಕೂಡ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಸೊ ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ರೀತಿ ನೀವು 4 ಸ್ಪೂನನ್ನು ಯೂಸ್ ಮಾಡಿಕೊಂಡು 1 kg ಈರುಳ್ಳಿನ ನೀವು 1-3 ಸೆಕೆಂಡ್ಸಲ್ಲಿ ಕಟ್ ಮಾಡ್ಕೊಳ್ಬೋದು. ಸೊ ಅದೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ, ಈ ರೀತಿ ನೀವು ಈರುಳ್ಳಿನ ಒಂದು
4 ಸ್ಪೂನಿಂದ ಚುಚ್ಚಿ ಇಟ್ಕೊಂಡು ನೀವು ನಂತರ ಚಾಕುನಿಂದ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡಾಗಿ ನೀವು ಕಟ್ ಮಾಡ್ಕೊಳ್ಬೋದು. ಸೊ ಕೈಗೂ ಕೂಡ ಒಂದು ಸ್ವಲ್ಪನೂ ಏಟಾಗೋದಿಲ್ಲ. ಸೊ ಕೈಗೆ ಏಟಾಗುತ್ತೆ ಅಂತೇಳಿ ಭಯ ಇರೋರು ಈ ಒಂದು ಟಿಪ್ಸ್ನ ಖಂಡಿತ ಟ್ರೈ ಮಾಡಿ ನೋಡಿ, ಯೂಸ್ಫುಲ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ 4 ಸ್ಪೂನಿಂದ ನಾವು ಈರುಳ್ಳಿನ ಎಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿವಿ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತಿನ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಓಕೆ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.